ಜೈ ಭಾರತ್ ವಂದೇ ಮಾತರಂ. ನಿನ್ನೆ ಮೊನ್ನೆ ಬಾಂಗ್ಲಾದ ಪ್ರಧಾನಿಯಾಗಿರುವ ಮೊಹಮ್ಮದ್ ಯೂನಿಸ್ ಭಾರತದ ವಿರುದ್ಧ ತೊಡೆತಟ್ಟುತ್ತಿದ್ದಾನೆ. ಭಾರತದ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ ಹಾಗೂ ಚೀನಾಕ್ಕೆ ಸಾಥ್ ಕೊಡುತ್ತಿದ್ದಾರೆ. ಈ ವಿಚಾರ ಎಲ್ಲರಿಗೂ ಗೊತ್ತು. ಬಾಂಗ್ಲಾದೇಶ ಹೆಚ್ಚಾಗಿ ಭಾರತವನ್ನು ಅವಲಂಬಿಸಿದೆ. ಅವರಿಗೆ ಭಾರತವೇ ದೊಡ್ಡ ಮಾರ್ಕೆಟ್. ಭಾರತ ಬಾಂಗ್ಲಾದೇಶಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಕೂಡ ಮಾಡಿದೆ. ಅಷ್ಟು ಮಾತ್ರವಲ್ಲ, ಬಜೆಟ್ನಲ್ಲಿ ಕೂಡ ಅವರಿಗೆ ಇಂತಿಷ್ಟು ಹಣವನ್ನು ಮೀಸಲು ಕೂಡ ಇಡ್ತೇವೆ. ಇಷ್ಟೆಲ್ಲ ಸಹಾಯ ಮಾಡಿದ್ರೂ ಆ ಬಾಂಗ್ಲಾದೇಶ ಮಾತ್ರ ಭಾರತ ವಿರುದ್ಧ ವಿಷ ಕಾರುತ್ತಿದೆ. ಇತ್ತೀಚೆಗೆ ಭಾರತದ ಕೆಲವೊಂದು ವಸ್ತುಗಳನ್ನು ನಿಷೇಧಿಸಿದರು. ಕೇಳುವಾಗ ಹೇಳ್ತಾರೆ, ನಮ್ಮಲ್ಲಿರುವ ವಸ್ತುಗಳನ್ನು ಉತ್ತೇಜಿಸಲು ಈ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಅಸಲಿ ಕತೆ ಬೇರೆನೇ ಇದೆ. ಇವರು ಪಾಕಿಸ್ತಾನದ ಥರ ಈ ಬಾಂಗ್ಲಾದೇಶವು ಕೂಡ ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದೆ. ಇತ್ತೀಚೆಗೆ ಚೀನಾದಲ್ಲಿ ಹೋಗಿ ಹೇಳ್ತಾರೆ, ಭಾರತದ 7 ಸಿಸ್ಟರ್ ರಾಜ್ಯಗಳಿಗೆ ಯಾವುದೇ ರೀತಿಯ ಸಮುದ್ರ ಮಾರ್ಗವಿಲ್ಲ, ಬಾಂಗ್ಲಾದೇಶವೇ ರಕ್ಷಕ ಅಂತ ಹೇಳ್ತಾರೆ. ಬಾಂಗ್ಲಾದೇಶದೊಳಗೆ ಚೀನಾ ಒಂದು ಸೇನಾ ನೆಲೆ ಮಾಡಲಿ ಅಂತಲೂ ಹೇಳಿಕೆ ಕೊಡ್ತಾರೆ. ಇನ್ನು ಟರ್ಕಿಯು ಬಾಂಗ್ಲಾ ಜೊತೆ ಸೇರಿ ಗ್ರೇಟರ್ ಬಾಂಗ್ಲಾ ಅಂತ ಒಂದು ಮ್ಯಾಪ್ ರಚಿಸುತ್ತಾರೆ. ಅದರಲ್ಲಿ ಭಾರತದ 7 ಸಿಸ್ಟರ್ ರಾಜ್ಯಗಳನ್ನು ಬಾಂಗ್ಲಾದೇಶದ ಮ್ಯಾಪಿಗೆ ಸೇರಿಸುತ್ತಾರೆ. ಇತ್ತೀಚಿನ ದಿನದಲ್ಲಿ ಒಂದು ಸುದ್ದಿಯು ಹರಿದಾಡುತ್ತಿದೆ. ಅದೇನೆಂದರೆ, ಬಾಂಗ್ಲಾದೇಶದ ವಾಯುನೆಲವನ್ನು ಚೀನಾ ರಿಪೇರಿ ಮಾಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇದನ್ನೆಲ್ಲವನ್ನು ಕೂಡ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ತನಗೇನಾದರೂ ಅಪಾಯ ಕಂಡು ಬಂದಲ್ಲಿ ಭಾರತ ಹಿಂದೆ ಮುಂದೆ ನೋಡಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ. ಅದೇ ರೀತಿ ಇತ್ತೀಚೆಗೆ ಭಾರತ ಬಾಂಗ್ಲಾದೇಶಕ್ಕೆ ಕೊಟ್ಟಿರುವ ಕೆಲವೊಂದು ರಿಯಾಯಿತಿಗಳನ್ನು ರದ್ದು ಮಾಡಿದ್ದಾರೆ. ಬಾಂಗ್ಲಾದೇಶದ ವಸ್ತುಗಳಿಗೆ ಈ ಕಸ್ಟಮ್ ಸುಂಕವನ್ನು ಭಾರತ ವಿಧಿಸುತ್ತಿರಲಿಲ್ಲ. ಆದರೆ ಈಗ ಆ ಸವಲತ್ತನ್ನು ರದ್ದುಗೊಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಾಂಗ್ಲಾದೇಶಕ್ಕೆ ಕೆಲವೊಂದು ವಸ್ತುಗಳನ್ನು ರಫ್ತು ಮಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅವರ ಪ್ರಮುಖ ಉದ್ಯಮ ಯಾವುದೆಂದರೆ ಈ ಬಟ್ಟೆ ತಯಾರಿಸುವುದು. ಅದಕ್ಕೆ ಬೇಕಾಗಿರುವ ಸಲಕರಣೆಗಳನ್ನು ಭಾರತ ರಫ್ತು ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಬಾಂಗ್ಲಾದೇಶಕ್ಕೆ ಈ ರೀತಿಯ ಒಂದು ಎಚ್ಚರಿಕೆ ಕೊಡುವುದು ಅನಿವಾರ್ಯ. ಹಿಂದಿನ ಪ್ರಧಾನಿ ಶೇಖ್ ಹಸೀನಾ ಇರುವಾಗ ಭಾರತ ಜೊತೆಗಿನ ಸಂಬಂಧ ಉತ್ತಮವಾಗಿ ಇತ್ತು. ಆದರೆ ಈಗಿನ ಪ್ರಧಾನಿ ಆಂಟಿ ಇಂಡಿಯಾ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಭಾರತದ ಈ ನಿರ್ಧಾರದಿಂದ ಬಾಂಗ್ಲಾದೇಶಕ್ಕೆ ತುಂಬ ನಷ್ಟವಾಗುತ್ತೆ. ಅವರ ಆರ್ಥಿಕತೆಯ ಮೇಲೂ ತುಂಬ ಪರಿಣಾಮ ಬೀಳುತ್ತೆ. ಈ ಎರಡು ರಾಷ್ಟ್ರಗಳ ಮಧ್ಯೆ ಆಲ್ರೆಡಿ ಬಿರುಕು ಮೂಡಲು ಶುರುವಾಗಿದೆ. ಈ ಒಂದು ಸಂಘರ್ಷವೇನಿದೆ, ಇದನ್ನು ಮೊದಲು ಶುರು ಮಾಡಿದ್ದೇ ಈ ಬಾಂಗ್ಲಾದೇಶ. ಪ್ರಾರಂಭದಲ್ಲಿ ಏನಾಯ್ತಂದ್ರೆ, ಈ ಮೊಹಮ್ಮದ್ ಯೂನಿಸ್ನಿಂದೆ ಮಾಜಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಇದ್ದರು. ಇವರಿಗೆ ಎಲ್ಲ ರೀತಿಯ ನೆರವನ್ನು ಕೊಡ್ತಾ ಬಂದರು. ಅವರು ಚುನಾವಣೆ ಸೋಲ್ತಾರೆ. ನಂತರ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಇವರು ಬಾಂಗ್ಲಾದೇಶ ಹಾಗೂ ಭಾರತಕ್ಕೆ ಹೀಗೆ ಕೆಲವೊಂದು ರಾಷ್ಟ್ರಕ್ಕೆ ಕೊಡುತ್ತಿರುವ ಈ ಚುನಾವಣೆ ಹೆಸರಲ್ಲಿ ಕೊಡುತ್ತಿರುವ ಅನುದಾನವನ್ನು ನಿಲ್ಲಿಸಿಬಿಡ್ತಾರೆ. ಈ ಅಮೆರಿಕದ ಜೊತೆ ಏನು ಲಾಭ ಇಲ್ಲ ಅಂತ ಅನ್ಕೊಂಡಿರುವ ಈ ಬಾಂಗ್ಲಾದೇಶ ಚೀನಾದ ಗುಲಾಮವಾಗಲು ಮುಂದಾಗಿದೆ. ಚೀನಾ ಯಾವ ಥರದ ರಾಷ್ಟ್ರ ಅಂತ ಬಾಂಗ್ಲಾದೇಶಕ್ಕೆ ಇನ್ನೂ ಅನುಭವವಾಗಿಲ್ಲ. ಇನ್ನು ಈ ನಿರ್ಧಾರದಿಂದ ಭಾರತಕ್ಕೆ ಏನಾದರೂ ನಷ್ಟವಾಗಲಿದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀಳಬಹುದು ಅಷ್ಟೇ. ಅದು ಬಿಟ್ಟರೆ ಬೇರೇನು ಇಂಪ್ಯಾಕ್ಟ್ ಆಗಲ್ಲ. ಇಲ್ಲಿ ಏನೇ ಇಂಪ್ಯಾಕ್ಟ್ ಆದರೂ ಅದು ಬಾಂಗ್ಲಾದೇಶಕ್ಕೆ.